ಅಲ್ಲಮ್ಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ, ನಿನ್ನ ಅವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಅಂತಃಪರತ್ನವನಿ ಕೆಳಗೊಡದೆಯಾದರೆ ನಿನ್ನಿಂದ ಸಿರಿವಂತರಿಲ್ಲ ಕಾಣಾಗುವೇಶ್ವರ. ಅಗರ್ಭ ಶ್ರೀಮಂತ ಹೆಣ್ಣುಮಗಳು ಬಹಳ ದೂರದ ಪ್ರಯಾಣ ಹೊರಟಿದ್ದು. ಆಕೆ ಹೋಗೋ ಮುಂದೆ ಮೈ ತುಂಬೆಲ್ಲ ಆಭರಣ, ಕೈಯೊಳಗೊಂದು ಸೂಟ್ ಕೇಸ್, ಅದನ್ನು ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಭಾಳ ದೂರದ ಪ್ರಯಾಣ, ಬಾಂಬೆ ಮುಂದೆ ದಿಲ್ಲಿ ಹೀಗೆ ಹೋಗಾಕಿ. ಮೊದಲಿನ ಸ್ಟೇಷನ್ದೊಳಗೆ ಹತ್ತಿ ಪ್ರಯಾಣ ಹೊರಟು. ಎರಡನೇ ಸ್ಟೇಷನ್ ಬಂತು. ಆ ಎರಡನೇ ಸ್ಟೇಷನ್ದೊಳಗೆ 4 ಹುಡುಗರು, ಅವರು ಕೂಡ ಪ್ರಯಾಣಕ್ಕಂತ ತಯಾರಾಗಿತ್ತು. ಆ 4 ಹುಡುಗರ ಸೂಟ್ ಕೇಸ್ ಹೇಗಿದ್ದು ಅಂತಂದ್ರೆ ಒಂದೇ ತೆರನಾಗಿದ್ದು. ಅವರು ಯಾವಾಗ ರೈಲ್ವೆ ತರಿಬಿತ್ತು ದಡ ದಡ ಅಂತ ತಿಳ್ಕೊಂಡು ಆ ರೈಲ್ವೆದೊಳಗೆ ಹತ್ತಿದ್ರು. ಅಲ್ಲಿ ಇಲ್ಲಿ ಸೀಟ್ ನೋಡಿದ್ರೊಳಗನ ಈ ಹೆಣ್ಮಗಳು ಏನಿದ್ಲಲ್ಲ ಆಕೆಯ ಹತ್ತಿರದ ಇನ್ನೊಂದು ಸೀಟ್ನೊಳಗನ ಕುಳಿತು ವೀಕ್ಷಣೆ ಮಾಡ್ತಾ ಇರೋದ್ರಾಗ ಕರ್ಮಧರ್ಮ ಸಂಯೋಗಕ್ಕೆ ಇವರ ತಂದ ಸೂಟ್ ಕೇಸಕ್ಕೂ ಆಕೆಯ ಸೂಟ್ ಕೇಸ್ನು ಎರಡು ಒಂದನಾಗಿತ್ತು. ಅದರ ಪಕ್ಕದಾಗನೇ ಇವರು ಸೂಟ್ ಕೇಸ್ ಇಟ್ಟರು. ಏನು ಕ್ಯಾಬಿನ್ ಇತ್ತಲ, ಆ ಕ್ಯಾಬಿನ್ದೊಳಗೆ ಸೂಟ್ ಕೇಸ್ ಇಟ್ಟರು. ಹೀಗೆ ಸೂಟ್ ಕೇಸ್ ಇಟ್ಟರು. ಆ ಹೆಣ್ಮಗಳನ್ನು ನೋಡ್ತಾ ವೀಕ್ಷಣೆ ಮಾಡ್ತಾ ಹೊರಟರು. ನೋಡ್ತಾರೆ, ಬಹುಶಃ ಭಾಳ ದೊಡ್ಡ ಶ್ರೀಮಂತ ಹೆಣ್ಮಗಳು ಇರಬೇಕು. ಯಾಕಂದ್ರೆ ಆಕೆ ಹುಟ್ಟಿರುವಂಥ ಮಡಿ, ಹಾಕಿರುವಂಥ ಆಭರಣ ನೋಡಿದ್ರೆ ಬಹಳ ದೊಡ್ಡ ಶ್ರೀಮಂತ ಹೆಣ್ಮಗಳು ಅಂತ ಇವರು ನಿರೀಕ್ಷೆ ಮಾಡ್ತಾ ಇರುವಾಗ ಹೀಗೆ 1 ದಿನ ಹೋಯ್ತು, 2 ದಿನ ಹೋಯ್ತು. 3ನೇ ದಿವಸಕ್ಕೆ ಇಳಿಯುವಾಗ ಏನು ಮಾಡಿಬಿಟ್ಲು ಆಕಿ, ತನ್ನ ಸೂಟ್ ಕೇಸ್ ಬದಲಿ ಮತ್ತೊಂದು ಸೂಟ್ ಕೇಸ್ ತೊಗೊಂಡು ಇಳಿದು ಬಿಟ್ಲು. ಆಕೆ ಹೋದ್ಲು. ರೈಲ್ವೆ ಚಲಿಸ್ತೀವಿ, ಮುಂದಿನ ಸ್ಟೇಷನ್ಗೆ ಹೋಯ್ತು. 1 ದಿನ ಕಳೆದ್ರೂ ಅವರು ನೋಡಿದ್ದೇ ಇಲ್ಲ. ಮಾರನೇ ದಿವಸಕ್ಕೆ ವಸ್ತುಗಳು ಬೇಕಾದವು ತಕ್ಕೊಳಕ್ಕಂತ ನೋಡ್ತಾರೆ. ನೋಡಿದ್ರಾಗನ 3 ಸೂಟ್ ಕೇಸ್ ಅವರು ಕೀಲಿದ್ದು. ಈ 4ನೇ ಸೂಟ್ ಕೇಸ್ ಏನು ಬದಲಿ ಆಗಿತ್ತಲ್ಲ, ಇದ್ರಾಗ ಕೀಲ್ ಇದ್ದಿದ್ದಿಲ್ಲ. ಆದರೂ ಬಹುಶಃ ಇದ್ರೊಳಗೆ ಆ ಹೆಣ್ಮಗಳ ಸೂಟ್ ಕೇಸ್ನ ಇದು ಆಕಿನ ನೋಡಿದ್ರನ ಭಾಳ ದೊಡ್ಡ ಶ್ರೀಮಂತದಾಳ. ಇದರೊಳಗೆ ಬಹುಶಃ ಮುತ್ತ ರತ್ನ ಬಂಗಾರ ಇನ್ನೆಲ್ಲ ಇರಬೇಕು ಅಂತ ತಿಳ್ಕೊಂಡು ಆ 4 ಜನ ವಿಚಾರ ಮಾಡಕತ್ತಿದ್ರು. ಹಿಂಗೆ ವಿಚಾರ ಮಾಡ್ಕೊಂತ ಆ ಸ್ಟೇಷನ್ದಾಗ ಇಳಿದ್ರು. ಇಳಿದ ಸ್ಟೇಷನ್ ಆ ಒಂದು ಕೊಠಡಿ ಸಮೀಪದೊಳಗೆ ಹೊರಗೆ ಏನು ಮಾಡಿದರು ಅಂತಂದ್ರೆ
ಇದು ನನಗೆ ಬೇಕು, ಇದು ನನಗೆ ಬೇಕು, ನನಗೆ ಬೇಕು ಅಂತ ಶುರು ಆಯ್ತು ರೀ. ಹಿಂಗೆ ಅನ್ನೋದ್ರಾಗನ ಸುಮ್ಮನೆ ಭಾಳ ದೊಡ್ಡ ಗದ್ದಲ ನಡೀತು ಅವ್ರದ್ದು. ಕೀಲರ ಯಾರತ್ತಿಕ್ಕಿಲ್ಲ, ಆದ್ರೆ ಎಲ್ಲರಿಗೂ ಸೂಟ್ ಕೇಸ್ ಬೇಕಂತಾರ. ಇಲ್ಲ ಇದನ್ನು ನಾನ ನೋಡಿನಿ ನನಗೆ ಬೇಕಂತ ಒಬ್ಬ ತಾನ, ನಿನಗಿಂತ ಮೊದಲು ನಾ ನೋಡಿನಿ ಅಂತ ಅವ ಅಂತಾನ, ಅವನಕ್ಕಿಂತ ಮೊದಲು ಅವ ನಾ ನೋಡಿನಿ ಅಂತ ಅವ ಅಂತ. ಇವರು ಗದ್ದಲ ನೋಡಿ 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 ರೈಲ್ವೆದಾಗ ರೈಲ್ವೆ ಸ್ಟೇಷನ್ ಪೊಲೀಸರು ಅಂತ ಇರ್ತಾರೆ. ಏನು ಮಂದಿ ಭಾಳ ಕೂಡ ಅವ್ರ ಹತ್ತಿರ ಬಂದ್ರೆ ಅವರು ಏನಪ್ಪ ಗದ್ದಲ ನಿಂದ್ರು, ಏನಿಲ್ರಿ ಸೂಟ್ ಕೇಸ್ ಇದು ನಂದೈತಿ, ಇವ ನಂದು ಅನ್ನಕತ್ತೇನು ಅಂದ ನಾವು. ಮತ್ತೊಬ್ಬ ಬಂದ, ಇಲ್ರಿ ಅವ ಸುಳ್ಳು ಹೇಳ್ತಾನೆ ರೀ ನಂದೈತಿ ಅಂತ ಅವ ಅಂದ. ಯಾಕಂದ್ರೆ 4 ಸೂಟ್ ಕೇಸ್ ಒಂದೇ ಇದ್ದು. ಅವಾಗ ಅವರು ಪೊಲೀಸರು ಹಿಂಗೆ ವೀಕ್ಷಣೆ ಮಾಡಿದರು. ಹೌದು, ನೀವು 4 ಜನ ನಂದೈತೆ ಅಂತೀರಿ, ಆದ್ರೆ ಕೀಲಿಕಾಯಿ ಯಾರ ಕಡೆ ಇದು ಕೊಡ್ರಿ ಅಂದ. ಕೀಲಿಕಾಯಿ ಯಾರ ಕೈಗೆ ಇದು ಕೊಡ್ರಿ ಅಂದ ಕೂಡಲೇ ಏನು ಮಾಡಿದ್ರಿ, ಬರುವಾಗ ಕೀಲಿನ ಮರ್ತು ಬಂದೀವಿ ಅಂದ ಒಬ್ಬ. ಹೌದಪ್ಪ ಎಲ್ಲರೂ ಒಮ್ಮೆ ಮರ್ತೀರೇನು? ಇಲ್ರಿ ನಾ ಏನು ತೊಗೊಂಡು ಬಂದಿದ್ದೆ, ರೈಲ್ವೆದಾಗನ ಬರಾಗ ಎಲ್ಲಿ ಹೋಗೈತಿ ಗೊತ್ತಿಲ್ಲ ಅಂದ. ಮತ್ತೊಬ್ಬ ಬಂದ, ಇಲ್ರಿ ನಾ ಈಗ ಹೊರಗೆ ಹೋಗಿ ಬರೋದಾಗ ಕಳೆದ. ಹಿಂಗೆ 4 ಕಾರಣನ ಹೇಳಿದ್ರು. ಈ 4 ಕಾರಣವನ್ನು ವೀಕ್ಷಣೆ ಮಾಡ್ತಾ ಪೊಲೀಸರು ಮೊದಲ ಶಾಣ್ಯಾರ ಭಾಳ. ಹೌದು ಕೀಲಿಕಾಯಿ ಇಲ್ಲತ್ತೀರ ಬಿಡ್ರಿ, ಆದ್ರೆ ಇದ್ರ ಒಳಗರೆ ಏನದ ಹೇಳ್ರಿ ಅಂದ. ಅಂದ್ರೆ ಯಾರದೈತಲ್ಲ ಅವ್ರಿಗೆ ಇದನ್ನ ಕೊಡಾಕ ಬರ್ತೈತಿ ಅಂದ. ಒಬ್ಬ ಹೇಳಿದ, ಏನಿಲ್ರಿ ಇದ್ರೊಳಗೆ ಬರೇ ವಜ್ರದ ಹಾರ ಅದಾವ ಇದ್ರಾಗ ನಾವು. ಮತ್ತೊಬ್ಬ ಬಂದ, ಇದ್ರೊಳಗೆ ಬಂಗಾರ ಮುತ್ತ ಹವಳ ಹಿಂಗದಾವ ಅಂತ ಒಬ್ಬ ಬಂದ. ಇವ್ರಿಬ್ರು ಹೇಳಿದಂಗೆ ಹೇಳ್ಬಾರ್ದು, ನಾ ಬದ್ಲಿ ಹೇಳ್ಬೇಕಂದವ. ಅವ ವಿಚಾರ ಮಾಡಿದ, ಇಲ್ರಿ ಇದ್ರೊಳಗೆ ಬರೀ ರೇಷ್ಮೆ ಪಿತಾಂಬರ ಅದಾವ ಅಂತ ಅವ ಅಂದ. ಇನ್ನು 4ನೇದವ ನೀ ಏನು ಹೇಳ್ತೀಪ್ಪ ಅಂದ್ರೆ, ಏನಿಲ್ರಿ ಇದ್ರೊಳಗೆ ಬರೇ 2000 ನೋಟ್ ಅದಾವು ಅಂತ ಅವ ಅಂದ. ಈಗ ಬದ್ಲಿ ಆಗ್ಯಾವ ಬಿಡಿದ್ರಿ. ಹಿಂಗೆ ಹೇಳಿದ ಕೂಡಲೇ ಅವ್ರು ಬರ್ಕೊಂಡ್ರ ಅದನ್ನ ಅವ್ರು ಯಾರು ಪೊಲೀಸರು ಭಾಳ ಶಾಣೆ ಇರ್ತಾರೆ ಅವ್ರು. ಆಯ್ತಪ್ಪ ಇದ್ರೊಳಗೆ ಯಾರೂ ನೀವೇನು ಬರೆಸಿತ್ಲ ಅವ್ರ ಸಾಮಾನು ಏನೋ ಮಾಡ್ತೀವಿ ಅದಲ್ಲಿ ಇದ್ದು ಅಂತಂದ್ರೆ ಅವ್ರಿಗೆ ಇದನ್ನು ಕೊಟ್ಟು ಬಿಡ್ತೀವಿ ಅಂದ್ರೆ ಅವ್ರು 4 ಮಂದಿ ಒಪ್ಕೊಂಡ್ರು. ಅವ್ರು ಒಪ್ಪಲೇಬೇಕು. ಒಪ್ಪಿಕೊಂಡು ಏನು ಮಾಡಿದರು, ಆಯ್ತು ರೀ ಅಂತ. ಮತ್ತಿನ್ನು ಆ ಕೀಲಿ ಒಂದು ತೆಗಿಬೇಕಲ್ಲ, ಕಂಬಾರನ ಕರೆಸ್ರಿ ಅಂದ್ರೆ ಅವ್ರು. ಕಂಬಾರನ ಕರೆಸ್ರಿ ಅಂತ ತಿಳ್ಕೊಂಡು ಅಂದಾಗ ಕಂಬಾರ ಆ ಕಡೆದನ ಒಂದು ಚಾನ ಒಂದು ಸುತ್ತಿಗೆ ತೊಗೊಂಡು ಬಂದರು. ಬಂದು ಆ ಸೂಟ್ ಕೇಸಿಗೆ ಚಾ ನೆಟ್ಟು ಹಿಂಗೆ ಹೊಡೆದ್ರು ಠಲ್ ಅಂತ. ಹಿಂಗೆ ಪೊಲೀಸರು ಅದನ್ನು ಹಿಂಗೆ ತೆಗೆದು ನೋಡ್ತಾರೆ. ನೋಡಿದ್ರಾಗ ಅದ್ರಾಗ ಏನಿತ್ತು ಅಂದ್ರೆ 8 ತಿಂಗಳು ಕೂಸ ಕೊಚ್ಚಿ 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 ಹಾಕಿದ್ರು. ಅದ್ರೊಳಗೆ 8 ತಿಂಗಳು ಕೂಸ. ಆವಾಗ ಇದು ಯಾರದಪ್ಪ ಅಂತ ಕೇಳಿದ, ನಂದು ಅಲ್ರಿ ಅಂದ್ರೆ ಅವ್ರು. ಏನಂದ್ರು, ಮೊದಲೇದವ ಅಂದ ಇದು ನಂದಲ್ಲ ಅಂದ, ಇವನು ಅಂದ ಇದು ನಲ್ಲ ಅಂದ. ಹೌದು, ಈ 4 ಜನ ಇದೀಗ 5 ನಿಮಿಷದಿಂದ ನಂದೈತಿ ಅನ್ನಕತ್ತಿದ್ರಲ್ಲ ಅಂದ್ರು. ಇಲ್ಲ ಇದು ನಂದೈತಿ ಅನ್ನಕತ್ತಿದ್ರಿ, ಮತ್ತು ಈಗ ಹೆಂಗೆ ಅಲ್ಲಾತು? ಇಲ್ರಿ ಇದು ಕರೆನೇ ನಂದು ಅಲ್ರಿ ಅನ್ನೋ. ಯಾಕೆ? ಒಳಗಿರೋ ವಸ್ತುವನ್ನು ನೋಡಿದ ಕೂಡಲೇ ಏನಾಯ್ತು, ಅಲ್ಲ ಅನ್ನೋದು ಗೊತ್ತಾಯ್ತು ಅಂತ. ಇಲ್ಲ ವಸ್ತುವನ್ನು ನೋಡಿದ ಮೇಲೆ ಏನಾಯ್ತು, ಅಲ್ಲ ಅನ್ನೋದು ಗೊತ್ತಾಯ್ತು. ಹಂಗೆ ನಮ್ಮದು ಏನಾಗೈತಿ ಅಂತಂದ್ರೆ ಒಳಗೆ ಏನೈತಿ ಅನ್ನೋದನ್ನು ನೋಡಿದಾಗ ಗೊತ್ತಾಕೈತಿ. ಏನು ಅಲ್ಲಿವರೆಗೆ ನಾವು ಏನು ಮಾಡಕತ್ತೀವಿ, ಭೂಮಿ ನಂದು, ಬಂಗಾರ ನಂದು, ಹೆಂಡತಿ ನಂದು, ಮಕ್ಕಳು ನಂದು, ಗಂಡ ನಂದ, ಎಲ್ಲಿವರೆಗೆ ಅಂತೀವಿ.
ಯಾವಾಗ ಪೆಟ್ಟಿಗೆ ಹೊಡಿತಾರಲ್ಲ, ಒಡೆದ ನೋಡು ತಕ್ಕ ಗೊತ್ತಾಗೋದಿಲ್ಲ. ನೀವು ನಿಮ್ಮ ಸ್ವರೂಪದ ಜ್ಞಾನ ನಿಮ್ಗೆ ಆಗುವವರೆಗೆ ಏನೈತಿ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಿಮ್ಮ ಒಳಗನ ಏನೈತಿ ಅಂದ್ರೆ ಜ್ಞಾನ ರತ್ನ ಐತಂತಾನೆ ಪ್ರಭುದೇವ. ಆ ಜ್ಞಾನ ರತ್ನವನ್ನು ಬಹಳ ಜತನ ಮಾಡಿ ಇಟ್ಕೊಳ್ಬೇಕು. ಸಾಮಾನ್ಯ ಇಲ್ಲ. ನಿಮ್ಮ ಹತ್ತಿರ ಎಂಥ ಶಕ್ತಿ ಐತಿ, ಎಂಥ ಜ್ಞಾನ ಐತಿ ಅಂದ್ರೆ ಅಗಾಧವಾಗಿರುವಂಥ ರತ್ನ ಅದೇ. ಅದಕ್ಕಾಗಿ ಈ ಎಲ್ಲ ವಸ್ತುಗಳು ಏನದಾವಲ್ಲ, ಇವು ನನ್ನೂ ಅಲ್ಲ. ಇವೆಲ್ಲ ಏನಪ್ಪ ಅಂದ್ರೆ ಜಗತ್ತಿನೊಳಗೆ ಸುಮ್ಮನೆ ಆವ್ಜಾವ್ ಬರ್ತಾವು, ಹಿಂಗೆ ಹೊಕ್ಕಾವು ಅಂತ ಬರ್ತಾವ. ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ಜ್ಞಾನ ರತ್ನವ ನೀ ಕೆಡಗೊಡಿದೆಯಾದರೆ ನಿನಗಿಂತ ಶ್ರೀಮಂತರು ಯಾರದಾರಪ್ಪ? ಯಾರು ಹೃದಯವಂತರದಾರ ಅವರು ಶ್ರೀಮಂತರು ವಿನ ಭಾಳ ನಾವು ಹೊಲ ಗಳಿಸಿದವರು, ರೊಕ್ಕ ಗಳಿಸಿದವರು ಶ್ರೀಮಂತರಲ್ಲ. ಯಾರಲ್ಲಿ ಇನ್ನೊಬ್ಬರನ್ನ ಅರಿಯುವಂತ ಹೃದಯ ಅದಲ್ಲ, ಅವ ಈ ಜಗತ್ತಿನೊಳಗೆ ಶ್ರೀಮಂತ. ಅವ ಶ್ರೀಮಂತ. ಇನ್ನೊಂದು ಮನುಷ್ಯನನ್ನು ನಾವು ಗೊತ್ತ ಹಿಡಿಲಿಕ್ಕಂತಂದ್ರೆ ಅವೆಂತ ಶ್ರೀಮಂತರಿ, ಅವೆಂತ ಶ್ರೀಮಂತ. ಎಲ್ಲವನ್ನು ಒಂದು ದಿನ ನಾವು ಇಲ್ಲೇನೆ ಏನು ಮಾಡ್ತೀವಿ, ಬಿಟ್ಟ ಹೊಕ್ಕಿವಿ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ ಅಸ್ಥಿರಂ ಪುತ್ರ ದಾರಿದ್ರ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಬರೇ ಇರುವ ಎರಡು, ಒಂದು ಧರ್ಮ, ಇನ್ನೊಂದು ನಾನು ಮಾಡಿರುವಂತಹ ಪುಣ್ಯ. ಅದಕ್ಕೆ ಹೋಗುವಾಗ ಏನೂ ಒಯ್ಯುವುದಿಲ್ಲ. ಇವೆಲ್ಲ ಅಸ್ಥಿರವಾಗಿರುವಂಥವು. ಒಡಲ ಭೂಮಿಯ ಸಂಘ ಒಡವೆ ತಾನೇ ನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣವಾಯುವಿನ ಸಂಘ ಸಾವಿಂಗ ಸಂಗಡವಾರು ಇಲ್ಲ ಕಾಣ ನಿಕಳಂಕ ಮಲ್ಲಿಕಾರ್ಜುನ. ಯಾರಿಗೆ ಯಾರಿಲ್ಲ, ಕೆಟ್ಟವಂಗ ಕಳೆಯಿಲ್ಲ ಅಂತಾರೆ. ಯಾರು ಕೂಡ ಯಾರು ಬರೋದಾರ ಹೇಳ್ರಿ? ಇದನ್ನು ತಿಳಿದು ನಾವು ಬದುಕಿದೀವಿ ಅಂತಂದ್ರೆ ಚಲೋ ಬದುಕಕ್ಕೆ ಸಾಧ್ಯ ಐತಿ. ಒಂದು ವೇಳೆ ನಾವು ಒಟ್ಟ ಸಾಯಂಗೆ ಇಲ್ಲ ಅಂತ ತಿಳ್ಕೊಂಡ್ರಿ ಚಲೋ ಕೆಲಸನ ಮಾಡಂಗಿಲ್ಲ. ಹೆಜ್ಜೆಗಿನೂ ಕೂಡ ಸಾವು ಅದ ಅಂತ ನೀವೇನು ತಿಳ್ಕೊಂಡ್ರಿ ಚಲೋ ಬದುಕಕ್ಕೆ ಸಾಧ್ಯ, ಚಲೋ ಸಂಸಾರ ಮಾಡಕ್ಕೆ ಸಾಧ್ಯ ಇಲ್ಲ. ಶರಣರು ಎಷ್ಟೋ ಜನ ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ಅರಮನೆ ಅಂತಸ್ಥ ಎಲ್ಲನೂ ಬಿಟ್ಟು ಬಂದ. ಬರೇ ನಮಗೆ ಮಣಿ ಬಿಟ್ಟು ಪುರಾಣ ಕೇಳಕ್ಕಾಗಲ್ಲ. ನಮ್ಮ ಮಣಿ ಬರ್ಕ ನೋಡ್ರಿ, ಇಲ್ಲ ಎಲ್ಲನೂ ಬಿಟ್ಟವ. ಮೊನ್ನೆ ಕೇಳಿರಿ ನಿಜಗುಣ ಶಿವಯೋಗಿ ಎಲ್ಲ ಬಿಟ್ಟು ಹೋದ. ಯಾವುದು ನಿಮ್ಮ ಜೊತೆಗೆ ಬರ್ತದೆ ಹೇಳ್ರಿ? ಕಲ್ಯಾಣದೊಳಗೆ ಬಂದ ಕಟ್ಟಿಗೆ ಕಾಯಕ ಮಾಡಿದ್ರಿ. ನೋಡ್ರಿ ಎಂಥ ಅವ ಉಳಿದ, ಅದು ರಾಜ ವೈಭೋಗ ಅದೆಲ್ಲ ಹೋಯ್ತು. ಮಹಾದೇವ ಭೂಪಾಲ ಉಳಿದ. ನೀವು ಉಳಿಯುವಂಥ ಕೆಲಸ ಮಾಡಬೇಕು ವಿನಃ ಮತ್ತೇನು ಅಲ್ಲ. ಮತ್ತೇನು ರಾಜ ಅಲೆಕ್ಸಾಂಡರ್ ಎಲ್ಲನೂ ಇಡೀ ವಿಶ್ವನ ನಂದ ಆಗಬೇಕು ಅಂದ್ಕೊಂಡ. ಅಲೆಕ್ಸಾಂಡರ್ ಇಡೀ ವಿಶ್ವನ ನಂದ ಆಗಬೇಕು ಹಿಂಗೆ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ ಯುದ್ಧವನ್ನು ಮಾಡಿ 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 ರಕ್ತದ ಮಡಿಲನ್ನು ಹರಿಸಿಬಿಟ್ಟ ಅಂತ. ಯಾವ ದೇಶದೊಳಗೆ ಹೊಕ್ಕಣಲ್ಲಿ ಯುದ್ಧ ಮಾಡೋದದ? ಯಾಕೆ ಮೊದಲೇ ಬಲಿಷ್ಠ. ರಕ್ತದ ಕೂಡಿಯನ್ನು ಹರಿಸಿದ. ಎಷ್ಟೋ ಜನ ತಾಯಂದಿರು ತಮ್ಮ ಗಂಡಂದರ ಕಳ್ಕೊಂಡ್ರು, ಗೊಳೋ ಅಂತಿದ್ರು.
ಅಂಥದ್ದನ್ನ ಎಲ್ಲ ಲೆಕ್ಕಿಸಲಿಲ್ಲ. ಯಾಕೆ? ಅವನಿಗೆ ಒಟ್ಟು ಏನು, ಇಡೀ ವಿಶ್ವನ ಅಂದಾಗಬೇಕು ಅಂತ. ಹೀಗೆ ಎಲ್ಲ ದೇಶವನ್ನು ಗೆಲ್ತಾ ಗೆಲ್ತಾ ಎಲ್ಲಿಗೆ ಬಂದ ಅಂದ್ರೆ ಭಾರತಕ್ಕೆ ಬಂದ ಅಂತ. ಭಾರತ ದೇಶದೊಳಗೆ ಬಂದ, ಅಲ್ಲಿಗೆ ಒಂದು ಆಯುಷ್ಯನೂ ಕೂಡ ಮುಗಿತಾ ಬಂದಿತ್ತು. ಯಾರೋ ಹೇಳಿದರು, ಅಪ್ಪ ನೀನು ಭಾರತದೊಳಗೆ ಯುದ್ಧ ಮಾಡೋದಕ್ಕಿಂತ ಅಲ್ಲಿ ಸಂತರು ಶರಣರು ಮಹಾತ್ಮರು ಅದಾರ, ಅವರೊಳಗೆ ಒಬ್ಬ ಮಹಾತ್ಮನನ್ನು ಕರ್ಕೊಂಡು ನಿನ್ನ ದೇಶಕ್ಕೆ ಬಾ ಅಂದ್ರ. ಹಿಂಗೆ ಹೇಳಿದ. ಅದೇನು ಧಾಡದ ಬಿಡು ಅಂದವ. ಲೋಕ ವಿರೋಧಿ ಶರಣ ಯಾರಿಗೆ ಅಂಜುವನಲ್ಲ ಅಂತ. ಇಂಥವ್ರು ಯಾರೇ ಕರೆದ್ರೆ ಬರ್ತಾರೇನು? ಅವ್ರ ಮನಸ್ಸು ಬಂದ್ರೆ ಅಷ್ಟೇ ಬರೋರು. ಅವರಿಗೆ ಇನ್ನೊಂದು ಹೃದಯ ಅರಿವು ಶಕ್ತಿ ಇದ್ರೆ ಅಷ್ಟೇ ಬರ್ತಾರ, ಇರ್ದಿದ್ರೆ ಬರೋದಿಲ್ಲ. ಹಾಗೆ ಕೊನೆಗಾಲದೊಳಗೆ ಶಕ್ತಿಹೀನ ಆದ ಸಂದರ್ಭದೊಳಗೆ ಎಲ್ಲ ಕಡೆಗೂ ಯುದ್ಧದ ಮಾಡ್ತಾ ಮಾಡ್ತಾ ಗೆಲ್ತಾ ಗೆಲ್ತಾ ಬಂದ ಕೊನೆಯ ದಿನಗಳಿಗೆ ಇನ್ನೇನು ಸಾವು ಸಮೀಪಿಸಿದ ಸಂದರ್ಭದೊಳಗೆ ಸಾವಿನಿಂದ ಪಾರ ಮಾಡವ್ರು ಯಾರದಾರ ಹೇಳ್ರಿ? ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ. ಏನು ಕಲಿತರ ಏನು? ಸಾಯಬೇಕಲ್ಲ ಅಂತ. ಈ ಶರೀರ ಹೋಗಲೇಬೇಕು. ಹಾಗೆ ಕೊನೆಗಾಲದೊಳಗೆ ರೋಗದಿಂದ ನರಳು ಕಾಲಕ್ಕೆ ದೊಡ್ಡ ದೊಡ್ಡ ದೇಶದಿಂದ ಡಾಕ್ಟರ್ಸ್ ಬಂದರು, ಎಲ್ಲ ಬಂದರು, ಏನೆಲ್ಲ ಚೆಕ್ ಮಾಡಿ. ಆದರೂ ಕೂಡ ಇನ್ನು ಉಳಿಯಂಗಿಲ್ಲ ಅನ್ನೋದು ಗೊತ್ತಾಯ್ತು. ನಾನು ಉಳಿಯಂಗಿಲ್ಲ ಅನ್ನೋದು ಗೊತ್ತಾದ ಕೂಡಲೇ ಅವಾಗ ಇಷ್ಟು ಡಾಕ್ಟರ್ಸ್ ಇದ್ರೂ, ದೊಡ್ಡ ವಿಜ್ಞಾನ ಇದ್ರೂ ಕೂಡ ನನ್ನ ಪ್ರಾಣವನ್ನು ಕೊಡುವಂಥ ಶಕ್ತಿ ಇಲ್ಲ ಅಂದಮೇಲೆ ಅವಾಗ ಅರಿವಾದವನಿಗೆ ಅವಾಗ ಅಂತಾನೆ, ಅಪ್ಪ ನನ್ನ ಪ್ರಾಣ ಹೋದ ಮೇಲೆ ನನ್ನ ಎರಡು ಕೈ ಹೊರಗೆ ಹಾಕಿ ಸಂಸ್ಕಾರ ಮಾಡ್ರಿ ಅಂದ. ಏಕ್ ಜಮಾನಾ ಐಸಾ ತಾ ಸಾರೆ ಜಹಾಂ ಕೆ ಮಾಲಿಕ್ थे, जब दुनिया निकले से दोनों हाथ खाली, दोनों हाथ खाली. ಕೊನೆಯ ಸಂದರ್ಭದೊಳಗೆ ಹೇಳಿದಪ್ಪ, ಏನೂ ಇಲ್ಲ, ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ, ಮಧ್ಯದಾಗ ಯಾಕಪ್ಪ ಕತ್ತಲೆ? ಜೀವನ ಬೆಳಕಿನಾಗಿರ್ಬೇಕು ವಿನ ಕತ್ತಲದೊಳಗಿರಬಾರ್ದು, ಕತ್ತಲದೊಳಗೆ ಇರಬಾರ್ದು. ಅವಾಗ ರಾಜ ಅಂತಾನವ, ಇಷ್ಟೆಲ್ಲ ನಾನು ಯುದ್ಧ ಮಾಡಿ ಗಳಿಸಿದ್ರೂ ಕೂಡ ಇದ್ರ ಒಳಗಿಂದು ಒಂದಿಷ್ಟು ಏನೋ 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 ಸೂಜಿ ಮಣಿಯಷ್ಟು ನನಗೆ ತಗೊಂಡು ಹೋಗಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನನ್ನ ಎರಡು ಕೈ ಹೊರಗಿಟ್ಟ ಸಂಸ್ಕಾರ ಮಾಡ್ರಿ ಅಂತ ಹೇಳಿದ ತಿಳ್ಕೊಂಡು. ಅದಕ್ಕೆ ಪುಣ್ಯಾತ್ಮರೇ ಬಂದೀವಿ ಅಂತಂದ್ರೆ ಹೋಗೋದ್ರಾಗ ಒಂದಿಷ್ಟು ಉಳಿಯುವಂಥ ಕೆಲಸ ನೋಡ್ರಿ. ತೀರ್ಕೊಂಡ ಅಂತಂದ್ರೆ ಶರೀರ ಬೆಂಕಿ ಪಾಲಾಗಿ ಹೋಗಿಬಿಡ್ತದೆ, ಇಲ್ಲ ಪಂಚಮಹಾಭೂತ ಮಣ್ಣಿನ ಪಾಲ ಆಗ್ತದೆ. ಮೈ ಮೇಲಿರೋ ಬಟ್ಟೆ ಮಡಿವಾಳರ ಪಾಲಾಗಿ ಹೋಗಿಬಿಡ್ತದೆ. ಪಿಂಡ ಕಾಗಿ ಪಾಲಾಗಿ ಹೋಗ್ಬಿಡ್ತದೆ. ಪಿಂಡ ಕಾಗಿ ಪಾಲಾಗಿ, ನೀ ಗಳಿಸಿದ ಆಸ್ತಿ ಮುಂದೆ ಕೂತಾಳವ್ರ ಪಾಲಾಗಿರ್ತದೆ. ಇಲ್ಲ ನೀ ಗಳಿಸಿದ್ದು ನಿನ್ನದು ಏನಾದರೂ ಇತ್ತು ಅಂತಂದ್ರೆ ಅದು ಪುಣ್ಯ. ಪುಣ್ಯ ನೀ ಮಾಡಿದ ಕರ್ಮ ಮುಂದೆ ಬರ್ತದೆ ವಿನಃ ಮತ್ತೇನು ನಿನ್ನ ಜೊತೆಗೆ ಬರೋದಿಲ್ಲ. ಮತ್ತೇನು? ಅದಕ್ಕಾಗಿ ಪುಣ್ಯಾತ್ಮರೇ ಇರುವರೆಗೆ ಏನು ಮಾಡ್ರಿ, ಪುಣ್ಯ ಕರ್ಮವನ್ನು ಮಾಡ್ತಾ ಪುಣ್ಯ ಕರ್ಮವನ್ನು ಮಾಡ್ರಿ. ಯಾವುದನ್ನೂ ಕೂಡ ಈ ಜಗತ್ತಿನೊಳಗೆ ನಾವು ತಗೊಂಡ ಹೋಗುವುದಿಲ್ಲ ಅನ್ನುವುದನ್ನಲ್ಲಿ ತೋರಿಸಿಕೊಟ್ಟ. ತಿಮ್ಮ ತಪಸ್ಸಿಗೆ ಕುಂತಿದ್ದಂತೆ. ತಪಸ್ಸ
ಘೋರವಾದ ತಪಸ್ಸು ಮಾಡಿದ. ಸಾಮಾನ್ಯವಾದ ತಪಸ್ಸಲ್ಲ. ಅವನ ತಪಸ್ಸಿಗೆ ಕೈಲಾಸದೊಳಗಿರುವಂತಹ ದೇವೇಂದ್ರ ಇಂದ್ರನ ಕುರ್ಚಿ ಅಗಳಾಡ್ಲಿಕ್ಕೆ ಹತ್ತಿದ. ಅವಾಗ ಇನ್ನೇನಪ್ಪ ಯಾವನೋ ಜಾಗ ಅಕ್ರಮ ಮಾಡ್ಕೊಳಂಗೆ ಕಾಣ್ತಾನೆ, ಅದಕ್ಕೆ ಈಗ ಶಿವಪ್ಪಗೆ ಭೇಟಿ ಆಗೊಂಡು ನಿಂದ್ರ ಅಂದ. ಹೋಗಿ ಶಿವಪ್ಪಗೆ ಹೇಳಿದ್ರು, ನೋಡ್ರಿ ಯಾಕೋ ಕುರ್ಚಿ ಅಗಳಾಡಕತ್ಯಾವು, ಯಾರೋ ತಪಸ್ಸು ಮಾಡ್ಲಿಕ್ಕತ್ಯಾರ ಕಾಣ್ತದ, ಅದಕ್ಕೆ ಬೇಗನೆ ಹೋಗಿ ಅವ್ರಿಗೆ ಏನು ಬೇಕು ಕೊಟ್ಟು ಬಿಡೋ, ಅವ್ರಿಗೆ ಮತ್ತೆ ನಮ್ಮನ್ನ ಅಕ್ರಮ ಮಾಡ್ಕೊಂಡ್ಯಾರು ಅಂದ. ಅವಾಗ ಶಿವ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ತಿಮ್ಮನ ಹತ್ತಿರ ಬಂದ. ತಿಮ್ಮನಿಗೆ ತಥಾಸ್ತು ಏಳು ಅಂದ. ಏಳು ಅಂದ ಕೂಡಲೇ ಅವಂದ, ಯಾರು ನೀ ಅಂದವ. ನಾ ಶಿವಪ್ಪ ಬಂದೀನಿ ಹೇಳಪ್ಪ ಅಂದವ. ಪಕ್ಕಾ ಶಿವಪ್ಪದೇವು ಕಚ್ಚಾ ಶಿವಪ್ಪದೇವು ಅಂದವ. ಇಲ್ಲ ನಾ ಪಕ್ಕಾ ಶಿವಪ್ಪನ ಇದ್ದೀನಿ, ಅದಕ್ಕೆ ಏಳು ಅಂದ. ಅವಾಗ ತಿಮ್ಮ ಕಣ್ಣು ಬಿಟ್ಟ, ಏನು ಬೇಕು ಕೇಳು ಅಂದ. ಅವಾಗ ತಿಮ್ಮ ಅಂದ, ಏನಿಲ್ಲ, ನಾ ಏನು ಮುಡ್ತನದೊಟ್ಟು ಬಂಗಾರ ಆಗ್ಬೇಕು ಅಂದತ್ತ. ನಾ ಏನು ಮುಡ್ತನೋ ಅದೆಲ್ಲ ಬಂಗಾರ ಆಗಬೇಕು. ಇದು ಮೊದಲೇ ಶಿವಪ್ಪ ತಪಸ್ಸು ಮಾಡಿದವ್ರಿಗೆ ಆಶೀರ್ವಾದ ಮಾಡೋದು ಒಂದೇ ಕೆಲಸ ಇವಂದ. ತಥಾಸ್ತು ಅಂದಿವ ಅಂದು ಹೋದ. ಆ ಕಡೆಯಿಂದ ಎದ್ದಿನಿ ಅವ ತಿಮ್ಮ. ಎದ್ದ ಹಾಂಗೆ ಬಂದ ಮನೆಗೆ ಬಂದವನ ಹಿಂಗೆ ಬಾಗಲ ಮುಟ್ಟಿದ. ಬಾಗಲ ಮುಟ್ಟಿ ನೋಡ್ತಾನ, ಬಾಗಿಲು ಬಂಗಾರ ಆಗಿಬಿಡ್ತೀರ. ಬಾಗಿಲ ಮುಟ್ಟಿದ ಕೂಡ ಬಾಗಿಲು ಬಂಗಾರ ಆತು. ಮನೆಯೊಳಗೆ ಹೋದ. ಒಂದು ಎರಡು ಏನು ಮುಟ್ತಾನತ್ತು ಬಂಗಾರನೇ. ಚರಿಗೆ ಮುಟ್ಟಿದ ಚರಿಗೆ ಬಂಗಾರ ಆತು, ತಾಟ ಮುಟ್ಟಿದ ತಾಟ ಬಂಗಾರ ಆತು. ಹಿಂಗೆ 2 ತಾಸು 3 ತಾಸು ಆಯ್ತು, ಹಸಿವೆ ಆಯ್ತು. ಆವಾಗ ಹೆಂಡತಿ ಊಟಕ್ಕೆ ಎಡಿ ಮಾಡೀನಿ ಬರ್ರಿ ಅಂದ. ಬರ್ರಿ ಅಂದ ಕೂಡ ನಾವಂದ, ಎಡಿಯಲ್ಲಿ ಹಚ್ಚಿಡು, ಮೊದಲು ನೀನು ಮುಟ್ತಾನ ನೋಡುನು ಅಂದವ. ಅಂದವನ ಹೋಗಿ ಹೆಂಡತಿ ಮುಟ್ಟಿದ, ಹೆಂಡತಿ ಬಂಗಾರ ಆಗಿಬಿಟ್ಲಕಿನ. ಹೆಂಡತಿ ಬಂಗಾರ ಆದ್ಲು. ಊಟ ಮಾಡಕತ್ತಿದ ಅಣ್ಣ ಬಂಗಾರ ಆತು. ಏನು ಮುಟ್ಟಿದೆಲ್ಲ ಬಂಗಾರ. ಅವ ವರ ಏನು ಕೇಳಿದ್ದ, ಮುಟ್ಟಿದೆಲ್ಲ ಬಂಗಾರ. ಏನು ಮುಟ್ತಾನೆಲ್ಲ ಬಂಗಾರ ಆಗತ್ತೀವ. ಅವ ಅಂದ, ಇದನ್ನೊಳಗೆ ಕೇಳಿನಪ್ಪ ಅಂದವ. ಅವ ಶಿವಪ್ಪಗೆ ಗೊತ್ತಿತ್ತು ಏನಂತೇಳಿ, ಈ ಗಿರೇಕಿ ವಾಪಸ್ ಬರ್ತದಂತೇಳಿ. ಇಲ್ಲ, ಈ ಗಿರೇಕಿ ವಾಪಸ್ ಬರ್ತದಂತ ಗೊತ್ತಿತ್ತು. ಮತ್ತೆ ಹೊಳ್ಳಿ ಹೋದ್ರಿವ, ಹೋಗಿ ಮತ್ತೆ ಘೋರವಾದ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಅವಾಗ ಮತ್ತೆ ಶಿವ ಭೇಟಿ ಆದ. ಯಾಕಪ್ಪ ವಾಪಸ್ ಬಂದು ಅಂದವ. ಏನಿಲ್ಲಪ್ಪ, ನೀ ತೊಗೊಂಡ್ಬಿಡು ಅಂದವ. ಇಲ್ಲ, ತಥಾಸ್ತು ಅಂದವ. ಬಂಗಾರ ಎದಕ್ಕೆ ಬರ್ತದೆ ಹೇಳ್ರಿ? ತಿನ್ನಾಕ ಬರ್ತದ, ಉಣ್ಣಾಕ ಬರ್ತದ. ಈಗ ಹೆಂಗಾಗಿದ್ದು ಗೊತ್ತದ ನಿಮ್ಗೆ ರೇಟ್ ಅಂತೂ. ಅದಕ್ಕಾಗಿನೇ ಭೂಮಿನೂ ನಿಂದಲ್ಲ, ಬಂಗಾರನೂ ನಿಂದಲ್ಲ. ಈಗ ಇಲ್ಲಿ ಕುಂತಿನ, ಇದು ನನಗೆ ಹೇಳ್ತದೆ ಕುರ್ಚಿ. ಈ ಕುರ್ಚಿ ಮೇಲೆ ಇದನ್ನೊಂದು ಹಾಸ್ಯಾರ, ಈ ಮ್ಯಾಟ್ ಹೇಳ್ತದೆ, ಸ್ವಾಮಿಗಳ ನೀವು ಬಂದಿರಿ ಕುಂತಿರ್ಲ, ನೀವು ಚಂದ ಪ್ರವಚನ ಮಾಡ್ರಿ. ನೀವು ಹೋಗು ಮುಂದೆ ನಿಮ್ಮ ಜೊತೆಗೆ ನಾವು ಒಂದು ಎಳಿನೂ ಬರಂಗಿಲ್ಲ ಅಂತ ನನಗೆ ಹೇಳಾಕತ್ತೈತೆ. ನಿಮಗಲ್ಲ, ಏನದತ್ತಿ, ನಿಮ್ಮ ಜೊತೆಗೆ ನಾವೊಂದು ಎಳಿನೂ ಕೂಡ ಬರಂಗಿಲ್ಲ ಅಂದಮೇಲೆ ಎಲ್ಲಿವರೆಗೆ ನಂದ ಬಡದಾಡೋದು. ನಮ್ಮ ಸ್ವರೂಪದ ಜ್ಞಾನ ಆಯ್ತು ಅಂತಂದ್ರೆ ಪಾಸ್. ಇವ್ಯಾವು ಕೂಡ ಅದಕ್ಕಾಗಿ ಪ್ರಭುದೇವರು ನಿಂದು ಅನ್ನುವಂಥದ್ದು ಒಂದು ವಸ್ತು ಅದಪ್ಪ, ಅದನ್ನು ಬಹಳ ಚಂದ ಜೋಪಾನವಾಗಿ ಇಟ್ಕೋದು. ಅದ್ಯಾವುದು? ಅದೇ ಜ್ಞಾನರತ್ನ. ಅದಕ್ಕಾಗಿ
ಕಾಮವೆತ್ತಲು ಪರತತ್ವದ ಸೀಮೆಯೆತ್ತಲು ತಿಮಿರವೆತ್ತಲು ತಾಮರಸ ಸುಖವೆತ್ತಲರಸಿ ನೀ ಎತ್ತ ಬಿಸಿಲೆತ್ತ ಭ್ರಾಮಕದ ನುಡಿ ಸಾಕು ನೀನೇ ಎತ್ತ ಮಹಾಗಣವೆತ್ತ ಮರುಳೇ ಕ್ಷೇಮದಲ್ಲಿ ನೀ ಬಂದ ಬಟ್ಟೆಯನ್ನ ಅರಿಯದಲೆ ಪೋಗೆಂದ. ಪ್ರಭುದೇವರು ಮಾಯಿಗೆ ಹೇಳ್ತಾರೆ, ನಿನಗ ನನಗ ಎಂದ ಕೂಡಾಕ ಸಾಧ್ಯದ? ಎಂದಾದರೂ ಬೆಳಕ ಕತ್ತಲ ಕೂಡ್ತದೇನು? ಕಾಮ ಮತ್ತು ಪರತತ್ವ ಎಂದಾದರೂ ಕೂಡಾಕ ಸಾಧ್ಯದ ಏನು? ಅದಕ್ಕಾಗಿ ಸೂರ್ಯನೆತ್ತ ನೀನೆತ್ತ, ಅದಕ್ಕೆ ನೀನೇನು ಮಾಡು, ನೀ ಬಂದ ಬಟ್ಟೆ ನೀ ಹೆಂಗೆ ಬಂದಿಲ್ಲ ಹಂಗೆ ಹೋಗಿಬಿಡು ಅಂತ ಮಾಯಿಗೆ ಪ್ರಭುದೇವರು ಹೇಳ್ತಾನೆ. ಆದರೂ ಮಾಯಿ ಕೇಳುವುದಿಲ್ಲ. ಅಕ್ಕಿ ಅಂತಾಳ, ಕನಸು ಮನಸ್ಸಿನೊಳಗ ನೆನ್ನಯ ತನುವಿನಲಿ ನೀ ಸುಳಿದು ಮಚ್ಚಿಸಿ ಇನಿತು ಧಾವತಿಗೊಳಿಸಿ ನಿಷ್ಕರುಣದಲ್ಲಿ ನೀ ನನ್ನ ಕಣಲಿ ನುಡಿದೊಡೆ ನಾನು ಬಿಡುವೆನೆ ನನಗೆ ತತ್ತಡೆ ಭಾವಿಸಲು ಸಾವಣಿತು ಬಂದೊಡೆ ಬರಲಿ ಬಿಡೆ ನಾನೆಂದಳಾ ದೇವಿ. ನನಗೆ ಸಾವು ಬಂದರೂ ಬರಲಿ, ಆದ್ರೆ ನಿನ್ನ ಮಾತ್ರ ಬಿಡುವುದಿಲ್ಲ. ನನಗೆ ಇವತ್ತ ಸಾವು ಬರಲಿ, ನಿನ್ನ ಬಿಡುವುದಿಲ್ಲ ಅಂತ. ಅವಾಗ ಪ್ರಭುದೇವರಂತಾನ, ಕನಸಿನಲ್ಲಿ ಚೇಳೂರಿದೊಡೆ ಮೇದಿನಿದೆಂತಿದ ಎಂದು ನರಳುವ. ಕನಸಿನಾಗ ಯಾವುದೋ ಚೋಳ ಕಡ್ದಿತ್ತಂತ. ಎಲ್ಲ ಕನಸಿನಾಗ ಚೋಳ ಕಡ್ದದ್ದು ಎಚ್ಚರ ಆದ್ಮೇಲೂ ಚೋಳ ಐತೆ ತಿಳ್ಕೊಂಡ್ರೆ ಏನು ಮಾಡೋದೈತಿ? ಅದಕ್ಕಾಗಿ ನೀನು ಹೆಂಗೆ ಬಂದಿದಿ ಹಾಗೆ ಹೋಗು ಅಂತ ತಿಳ್ಕೊಂಡ ಅಂದಾಗ ಆಕೆಗೆ ಗೊತ್ತಾಗ್ತದೆ, ಇನ್ನಿವ ನನಗೆ ಸಿಗಂಗಿಲ್ಲ ಅಂತ ತಿಳಿದ ಅಲ್ಲಿನೇ ನಾನು ಅಲ್ಲಿ ಹೋಗಿ ಏನಂತ ನಾನು ಹೇಳಿ. ಯಾಕಂದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಹರಿಹರ ಬ್ರಹ್ಮಾದಿಗಳನ್ನೆಲ್ಲ ನಾನು ದಾವಣಿಯ ದನ ಮಾಡಿ ತರ್ತೀನಿ ಅಂತ ಹೇಳಿ ಬಂದೀನಿ. ಆದ್ರೆ ನಾನೇ ಅವನ ಬಲಿಯೊಳಗೆ ಬಿದ್ದು ಒದ್ದಾಡಕತ್ತೀನಿ. ಅದಕ್ಕಾಗಿ ಏನು ಹೇಳಲಿ ಅಂತ ತಿಳ್ಕೊಂಡ ಆಕೆಗೆ ದಿಕ್ಕು ಚೋಚದಂಗಾಗಿ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾಳ. ವಿಮಳೆ ಆಕೆಯನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಹೀಗೆ ಕೈಲಾಸಕ್ಕೆ ಹೋದ್ಲು. ಕೈಲಾಸದೊಳಗೆ ಪಾರ್ವತಿ ಭೇಟಿಯಾದ್ಲು. ಭೇಟಿಯಾದ ಕೂಡಲೇ ಸರಿ, ನನ್ನೊಡವೆಯಾದರೂ ಅಲ್ಲ ಮನ ಅರಿಯಲೇಬೇಕು, ಇನ್ನು ಹಠ ಜಿದ್ದು ಮಾಡುವುದಿಲ್ಲ. ಶಿವ ಪಾರ್ವತಿಗೆ ಅಂತಾನ, ನಾ ಮೊದಲೇ ಹೇಳಿನಿ ನಿನ್ನ ಸಾತ್ವಿಕ ರೂಪ ಕಳಿಸು, ಈ ತಾಮಸ ರೂಪಿಗೆ ನಿರಾಕಾರನಾದ ಅಲ್ಲಮ್ಮ ಸಿಗಂಗಿಲ್ಲ ಅಂತ ಹೇಳಿದ್ದೀನಿ. ಹೇಳಿದ್ರೆ ನೀನು ಕೇಳಲಿಲ್ಲ. ಅವಾಗ ಪಾರ್ವತಿ ಅಂತಾಳ, ಈಗ ಏನು ಮಾಡಲಿ ಹೇಳು ಅಂದ. ನಿನ್ನ ಜೊತೆಗೆ ನಾನು ಜಿದ್ದ ಪೈಸೆಯನ್ನು ಮಾಡಿದ್ದು ನಂದು ತಪ್ಪಾಯಿತು. ಅದಕ್ಕಾಗಿ ಈಗೇನು ಮಾಡಲಿ ಅಂತ ತಿಳ್ಕೊಂಡು ಅಂದಾಗ, ನಿನ್ನ ಸಾತ್ವಿಕ ಸಂಪನ್ನ ಕಳೆಯ ಭೂಮಿಗೆ ಕಳಿಸು. ನಿನ್ನ ಸಾತ್ವಿಕ ಸಂಪನ್ನವಾಗಿರುವಂತಹ ಕಳೆಯನ್ನು ಈ ಭೂಮಿಗೆ ಕಳುಹಿಸು. ಮಂಗಳಾಂಗಿಯಾಗಿ ಜನಿಸಿ ಅತಿಶಯ ನಿಷ್ಕಾಮ ಭಕ್ತಿ ಮಾಡಲು ಆಕೆ ಹೋಗಿ ನಿಷ್ಕಾಮ ಭಕ್ತಿಯನ್ನು ಮಾಡಿ ಪ್ರಭುವನ್ನು ತನಗೆ ತಾನೇ ತನ್ನ ನಿಜ ಸ್ವರೂಪವನ್ನು ತೋರಿಸುವನು ಅಂತ ತಿಳ್ಕೊ. ಅಲ್ಲಿ ಹೋಗಿ ನಿಷ್ಕಾಮ ಭಕ್ತಿಯನ್ನು ಮಾಡಿ. ನಮ್ಮಲ್ಲಿ ಸಕಾಮ ಮತ್ತು ನಿಷ್ಕಾಮ, ದೇವರ ಬೇಕಪ್ಪ ಅಂತ ತಿಳ್ಕೊಂಡು ಅಂದಾಗ ದೇವರು ಬರ್ತಾನೆ. ಆದ್ರೆ ಆಸೆಯನ್ನು ಇಟ್ಕೊಂಡು ಹೋದಿವಿ ಅಂತಂದ್ರೆ ಅವನು ಕೊಟ್ಟು ಮನೆಗೆ ಕಳಿಸಿಬಿಡ್ತಾನೆ. ಆವಾಗ ಪಾರ್ವತಿ ತನ್ನ ಸಾತ್ವಿಕ ಕಳೆಗೆ ಪ್ರಭುವಿನ ಭಕ್ತಿಯನ್ನು ಆಚರಿಸಿ ಬಾ ಎಂದು ಭೂಮಿಗೆ ಕಳಿಸಿಕೊಟ್ಲು ಅಂತ ತಿಳ್ಕೊಂಡು. ಪಾರ್ವತಿ ತನ್ನ ಸಾತ್ವಿಕ ರೂಪದ ಕಳೆಯನ್ನು ಅಲ್ಲಿಗೆ ಕಳಿಸಿಕೊಳ್ತಾಳೆ. ಅಲ್ಲಿಂದ ಬರುವ ಪೂರ್ವದಲ್ಲಿ ಆ ಏನು ಸಾತ್ವಿಕ ಬೆಳಕದಲ್ಲ, ಅದು ಬರುವ ಪೂರ್ವದಲ್ಲಿ ಬಸವನ ಅವತಾರ ಆಗಿತ್ತು ಅಂತ. ಇಲ್ಲಿ ಬಸವಣ್ಣನವರ
ಅವತಾರ ಆಗಿತ್ತು. ಬಸವಣ್ಣನವರ ಅವತಾರ ಕೈಲಾಸದೊಳಗೆ ಸದಾಕಾಲ ಶಿವನ ಮುಂದಿರುವಂತಹ ನಂದಿ, ಆ ನಂದೀಶ್ವರನಿಗೆ ಶಿವ ಹೇಳ್ತಾನೆ, ನಂದೀಶನೇ, ನೀನು ಭೂಲೋಕದೊಳಗೆ ಅವತರಿಸಿ ಭಕ್ತಿ ಭಂಡಾರಿಯಾಗಿ ಪ್ರಭುವಿನಲ್ಲಿ ನಿಜವಾದ ಭಕ್ತಿಯನ್ನ ಮಾಡಿ ಆಚರಿಸಿ ತಿಳಿದು ಬಾ ಎಂದು ಅಪ್ಪಣೆಯನ್ನ ಮಾಡಿದ ನಂದೀಶ್ವರನಿಗೆ. ನೀನೇನು ಮಾಡು, ಸಾಕ್ಷಾತ್ ಬಸವಣ್ಣನ ರೂಪ ತಾಳಿ ನಿಷ್ಕಾಮ ಭಕ್ತಿಯನ್ನು ಮಾಡಿ ಪ್ರಭುವಿನನ್ನು ಒಲಿಸಿ ಬಾ ಅಂತ ತಿಳ್ಕೊಂಡ. ಇಷ್ಟು ಅನ್ನೋದ್ರಾಗಣ ಅಲ್ಲಿ ಇರುವಂತಹ 770 ಅಮರ ಗಣಗಳು ನಂದೀಶನ ಬಗ್ಗೆ ಅವಹೇಳನ ಮಾಡ್ಲಿಕ್ಕತ್ತಿದ್ರು ಅಂತ. ನೀ ಹೋಗಿ ಅಂತ ಹಿಂಗೆ ಏನೇನೋ ಒಂದಿಷ್ಟು ಅಲ್ಲ ಸಲ್ಲದ ಮಾತುಗಳನ್ನು ಆಡ್ಲಿಕ್ಕತ್ತಿದ್ರು. ಆವಾಗ ನೀವು ಭೂಲೋಕದಲ್ಲಿ ಅವತರಿಸಿ ಬಸವ ಭಕ್ತಿಯ ಮಾಡಿ ಮನದ ಮೈಲಿಗೆ ತೊಳೆದುಕೊಂಡು ಪರಿಶುದ್ಧರಾಗಿರೆಂದು ಅಪ್ಪಣೆಯನ್ನು ಕೊಟ್ಟ. ಅಲ್ಲಿರುವಂಥ ಎಲ್ಲ ದೇವಾನು ದೇವತೆಗಳಿಗೆ ಏನು ಮಾಡಿಬಿಟ್ಟ, ನೀವು ಬಸವನ ಭಕ್ತಿಯನ್ನು ಮಾಡಿ ಅವನನ್ನು ಒಲಿಸಿಕೊಂಡು ಬರ್ರಿ ಅಂತ ತಿಳ್ಕೊಂಡು ಅವರಿಗೆ ಅಪ್ಪಣೆಯನ್ನು ಕೊಟ್ಟ. ಹೀಗೆ ಬಸವ ಜನಿಸುವ ಮುನ್ನ ಬಸವಣ್ಣನವರು ಹುಟ್ಟೋಕ್ಕಿಂತ ಪೂರ್ವ ಹೆಂಗಿತ್ತು? ಹರಿಹರ ಬರಿತಾನೆ ಈ ಭೂಮಿ ಹೆಂಗಿತ್ತು ಅಂದ್ರೆ, ಪಾಸಂಡ ಭೂಮಿಯಳು ಶಿವ ಭಕ್ತಿಯನ್ನಾಚರಿಸಿ ಸಾಮರ್ಥ್ಯಮಂ ಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಗಣಪರ್ವಗಳ ಸುಫಲಂ ಮಾಡಲು ಬಂದ ಕಾರಣಿಕ ಬಸವ ನಿಮ್ಮ ದೆಸೆಯಿಂದ ಭಕ್ತಿಗೆ ಬಣ್ಣವೇರಿತ್ತು. ಪಾಸಂಡ ಭೂಮಿ, ಈ ಭೂಮಿ ಹೆಂಗಿತ್ತು ಅಂತಂದ್ರ ಬಸವಣ್ಣ ಬರೋಕ್ಕಿಂತ ಮೊದಲ ಬಂಜರ ಭೂಮಿ ಇತ್ತು ಅಂತ ಬರಿತಾನೆ ಹರಿಹರ. ಬಂಜರ ಭೂಮಿ ಅಂತಂದ್ರೆ ಏನೂ ಬೆಳಿಲಾರದ ಭೂಮಿಗೆ ಬಂಜರ ಭೂಮಿ ಅಂತಾರ. ಅಂತ ಭೂಮಿ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಇತ್ತು. ಬಸವಣ್ಣ ಬಂದ ತನ್ನ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಿ ಬಿತ್ತಿ ಭಕ್ತಿಯ ಬೆಳಸನ್ನ ಬೆಳೆಯುವಂಗ ಮಾಡಿರುವಂಥ ಕೀರ್ತಿ ಅದು ಬಸವಣ್ಣನಿಗೆ ಸಲ್ತದೆ. ಅದು ಬಸವಣ್ಣನಿಗೆ. ಬಸವಣ್ಣ ಬರುವ ಪೂರ್ವದೊಳಗೆ ಅಲ್ಲಿ ವಾತಾವರಣ ಹೇಗಿತ್ತು, ಅವರ ಸ್ಥಿತಿ ಹೇಗಿತ್ತು, ದೇವರೇ ಬಲ್ಲ ಅಂತ ಬರೀತಾನೆ. ಅಲ್ಲಿ ಅಸ್ಪೃಶ್ಯರ ಬದುಕು ಬಹಳ ಹೀನಾಯ ಸ್ಥಿತಿ ಇತ್ತು. ಹೀನಾಯ ಸ್ಥಿತಿ ಊಹಿಸಲು ಬಹಳ ಕಟುವಾದ ಸತ್ಯ. ಅದು ಕಟುವಾದ ಸತ್ಯ. ಹೀಗೆ ಉಚ್ಚ ಕುಲದವರು ಮಲವನ್ನು ಹೊರುವುದು ಅಲ್ಲಿ ನೊಣ ನರಜ ನಾಯಿಗಳಿಗಿಂತ ಕನಿಷ್ಠವಾಗಿ ನೋಡ್ತಿದ್ರು. ಸತ್ತ ಪ್ರಾಣಿಗಳನ್ನು ಹೊತ್ತೊಯ್ಯುವುದು, ನೆಲದ ಮೇಲೆ ಹೆಜ್ಜೆಯನ್ನು ಇಡುವಾಗ ಹಿಂದೆ ಕಸಬರಿಗೆಯನ್ನು ಕಟ್ಟಿಕೊಂಡು ಮುಂದೆ ಉಗುಳುವ ಡಬ್ಬಿಯನ್ನು ಕಟ್ಟಿಕೊಂಡು ಆ ಊರಿನೊಳಗೆ ಹೋಗಬೇಕಾದ ಪ್ರಸಂಗ ಇತ್ತು. ಹೀಗೆ ಒಂದಲ್ಲ ಎರಡಲ್ಲ, ಇಂತಹ ಸಂದರ್ಭದೊಳಗೆ ಬಸವಣ್ಣನವರು ಜನಿಸಿದರು. ಅವರು ಉಂಡು ಬಿಟ್ಟ ಹಳಸಿದ ಅನ್ನ, ಅವರು ಉಂಡಿರುವಂಥ ಹಳಸಿದ ಅನ್ನ ಮೈಲಿಗೆ ಬಟ್ಟಿ ಅಡಿಗೆ ಮಾಡಲು ಸ್ಮಶಾನದಲ್ಲಿ ಹೀಗೆ ಒಂದಲ್ಲ ಎರಡಲ್ಲ, ಹರಕ ಮುರುಕ ಗುಡಿಸಲ, ಮನೆ ಕಟ್ಟು ಹಾಗಿಲ್ಲ, ಹೊಲ ಖರೀದಿಸುವ ಹಾಗಿಲ್ಲ, ಓದಂಗಿಲ್ಲ, ಓದಿಸುವ ಹಾಗಿಲ್ಲ ಅಂತ. ಇವು ಎಲ್ಲವೂ ಮೊದಲೇನೆ ಇದ್ದಿದ್ದಿಲ್ಲ. ತಪ್ಪಿದರೆ ಅವರಿಗೆ ಘೋರವಾದ ಶಿಕ್ಷೆ ಇತ್ತು. ಘೋರವಾದ ಶಿಕ್ಷೆ. ಇನ್ನು ಸ್ತ್ರೀಯರಿಗಂತೂ
ದಾಸ್ಯತ್ವವೇ ಗತಿ ಅಂತ. ಸ್ತ್ರೀಯರಿಗೆ ದಾಸ್ಯತ್ವ, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ, ಸಹಗಮನ ಪದ್ಧತಿ, ಬೆಂಕಿಯಲ್ಲಿ ಹಾರುವುದು, ಇವನ್ನ ಒತ್ತಾಯದಿಂದ ಜಿಗಿಸ್ತಿದ್ರು ಅಂತ. ಇದಕ್ಕೆ ಇನ್ನೊಂದು ಹೆಸರು ಬಂತು, ಸತಿ ಸಹಗಮನ ಪದ್ಧತಿ ಅಂತ ಬಂತು. ಇವು ಎಲ್ಲವೂ ಕೂಡ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಎಷ್ಟು ಕಟುವಾದದ್ದು ಅದಾವಲ್ಲ ಅನಿಸ್ತದೆ ನಿಮ್ಗೆ. ಸುಮ್ಮನೆ ಒಂದಿಷ್ಟು ನಾವು ನಿರೀಕ್ಷೆ ಮಾಡಿದರೆ ಏನಪ್ಪ ಇದು ಅನ್ನಿಸ್ತದೆ, ಏನಪ್ಪ ಹಾಂ ಹಿಂಗೂ ಇತ್ತೇನೋ ಅನ್ನುವಂಥ ಭಾವ ಬೆಂಕಿಯೊಳಗೆ ಹಾರಿಸಿಬಿಡ್ತಿದ್ರು. ಗಂಡ ತೀರಿಕೊಂಡ ಅಂತಂದ್ರೆ ಆ ಹೆಣ್ಮಗಳನ್ನು ಬೆಂಕಿಯೊಳಗೆ ಹಾರಿಸಿಬಿಡ್ತಿದ್ರು, ಬೆಂಕಿಯೊಳಗೆ ಹಾರಿಸ್ಬಿಡ್ತಿದ್ರು. ಒತ್ತಾಯಲೇನೂ ಕೂಡ ಓದಿ ಹಾಕ್ತಿದ್ರು ಅಂತ ಬರೀತಾನೆ. ಇಂತಹ ಮೇಲ್ವರ್ಗದವರ ಕಪಿಮುಷ್ಟಿಯಲ್ಲಿ ಇವರ ಬದುಕಾಗಿತ್ತು, ಇವರ ಬದುಕ ಇಂತಹ ಹೀನಾಯ ಸ್ಥಿತಿಯಾಗಿತ್ತು. ಅಂತಹ ಸಂದರ್ಭದೊಳಗೆ ಏನು ಬಹಳ ದೊಡ್ಡ ಘಟನೆ ನಡೀತಿತ್ತು. ಬಾಗೇವಾಡಿ ಅವಾಗ ಅಗ್ರಹಾರ ಕೇಂದ್ರ, ಬಾಗೇವಾಡಿ ಅಗ್ರಹಾರ. ಆ ಬಾಗೇವಾಡಿ ಅಗ್ರಹಾರದೊಳಗೆ ಶೈವ ಬ್ರಾಹ್ಮಣ ಅಂತ ತಿಳ್ಕೊಂಡು, ಆ ಶೈವ ಬ್ರಾಹ್ಮಣ ಮನೆತನದ ಅಗ್ರಹಾರದ ಒಡೆಯ ಮಾದರಸ ಅಂತಿದ್ದ. ಮಾದರಸ, ಆ ಮಾದರಸನ ಹೆಂಡತಿ ಮಾದಲಾಂಬಿಕೆ. ಸದಾಕಾಲ ಈ ವಾತಾವರಣದೊಳಗೆ ಇರುವಂತಹ ಸಂದರ್ಭದೊಳಗೆ ಅವರಿಗೆ ಹೆಣ್ಣು ಮಗುವಾಗಿತ್ತು, ಗಂಡು ಮಗುವಿನ ಕೊರತೆ ಇತ್ತು. ಗಂಡು ಸಂತಾನದ ಕೊರತೆಯಿಂದ ಆ ಮಾದಲಾಂಬಿಕೆ ನಂದಿ ಬಸವಣ್ಣನನ್ನು ಪೂಜೆ ಮಾಡ್ತಿದ್ದರು. ಬಸವಣ್ಣ, ನನಗೊಂದು ಗಂಡು ಮಗುವನ್ನು ಕೊಡು, ಗಂಡು ಮಗುವನ್ನು ಕೊಡು ಅಂತೇಳಿ. ಹೀಗೆ ಆ ತಾಯಿ ಕೇಳ್ತಾ 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 ಇರುವ ಸಂದರ್ಭದೊಳಗೆ ಬಸವಣ್ಣನ ಕರುಣೆ ಆಯಿತು. ಆ ಮಾದಲಾಂಬಿಕೆಯ ಚಿದ್ಗರ್ಭದೊಳಗೆ ಬಸವ ಒಡಮೂಡ್ಲಿಕ್ಕತ್ತಿದ. ಯಾವಾಗ ತಿಂಗಳ, 2 ತಿಂಗಳ, 3 ತಿಂಗಳ ಹೀಗೆ ನವಮಾಸಗಳ ತುಂಬಿದು. ಅಂತಹ ಸಂದರ್ಭದೊಳಗೆ ಅಲ್ಲಿ ಏನಾಗಿತ್ತು ಅಂದ್ರೆ, ಆ ತಾಯಿ ಆ ಮಗುವಿನ ಜನನದ ಸಲುವಾಗಿ ತವರ ಮನೆಗೆ ಹೋಗಿದ್ಲು. ತವರ ಮನೆಗೆ ಹೋದಾಗ ಇಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಒಂದು ವೇದಘೋಷ ನಡೀತಿತ್ತು. ವೇದಘೋಷ ನಡೆಯುವ ಸಂದರ್ಭದೊಳಗೆ ಯಾವನೋ ಒಬ್ಬ ದಲಿತ ಸಣ್ಣ ಹುಡುಗ, ಆ ಹುಡುಗ ಹಾದು ಹೊರಟಿದ್ದ, ಆ ಓಣಿಯೊಳಗೆ ಹಾದು ಹೊರಟಿದ್ದ. ಹೋಗುವಾಗ ಏನಾಗಿತ್ತು ಅಂತಂದ್ರೆ, ಬಾಗಿಲು ಮುಚ್ಚಿ ಮಂತ್ರವನ್ನು ಅಂತಿದ್ರು, ಕಿಟಕಿ ತೆಗೆದಿತ್ತು. ಈ ಹುಡುಗ ಕುತೂಹಲ, ಅವನ ಹೆಸರು ದುಗ್ಗ ಅಂತ ತಿಳ್ಕೊಂಡು ಅವ ಏನು ಮಾಡಿದ ಅಂತಂದ್ರೆ, ಏನೋ ಮಾಡಕತ್ಯಾರ ಅಂತ ತಿಳ್ಕೊಂಡ ಕಟ್ಟಿ ಹತ್ತಿ ಕಿಟಕಿಯೊಳಗೆ ಹಣಿಕೆ ಹಾಕಿದ. ಯಾವಾಗ ಕಿಟಕಿ ಹಣಿಕೆ ಹಾಕಿ ನೋಡಿದ್ರಗಣ ಒಳಗೆ ಮಂತ್ರ ಅನ್ನುವಂಥ ಬ್ರಾಹ್ಮಣರು ನೋಡಿದ. ಅದರೊಳಗೊಬ್ಬ ನೋಡಿದವನೇ ದುಗ್ಗ ನೋಡಿದ, ದುಗ್ಗ ನೋಡಿದ, ದುಗ್ಗ ನೋಡಿದ ಅಂತ ಹೀಗೆ ಅದನ್ನು ಪ್ರಚಾರ ಮಾಡ್ತಾ 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 ಎಲ್ಲಿಗೆ ಹೋಯ್ತು ಅಂತಂದ್ರೆ, ರಾಜನಲ್ಲಿಗೆ ದೂರ ಹೋಯ್ತು. ಯಾವಾಗ ರಾಜನಲ್ಲಿಗೆ ದೂರ ಹೋದಾಗ ಅವ್ರದೇ ಆಗಿರುವಂಥ ಒಂದು ಶಾಸನ ಇತ್ತು. ಅಸ್ಪೃಶ್ಯರು, ದಲಿತರು ಮಂತ್ರಘೋಷವನ್ನ ಕೇಳಿದ್ರು ಅಂತಂದ್ರೆ, ಯಾವ ಕಿವಿಯಿಂದ ಕೇಳಿರ್ತಾರಲ್ಲ ಆ ಕಿವಿಗೆ ಕಾದ ಕಬ್ಬಿಣದ ಸೀಸನ್ನು ಸುರಿಬೇಕು ಅಂತ. ಯಾವ ಕಣ್ಣಿನಿಂದ ನೋಡಿರ್ತಾರಲ್ಲ ಆ ಕಣ್ಣನ್ನು ಕೀಳಬೇಕು. ಇಂಥ ಕಟು ಘೋರವಾಗಿರುವಂತಹ ಆಚರಣೆ ಇತ್ತವ. ಅಂತಹ ಸಂದರ್ಭದೊಳಗೆ ಎಲ್ಲರೂ
ಕೂಡಿ ಆತನಿಗೆ ಶಿಕ್ಷೆಯನ್ನು ಕೊಟ್ಟು. ಇಲ್ಲ ಯಾವ ನೋಡ್ಯಾನಲ್ಲ ಅವನ ಕಿವಿಯೊಳಗೆ ಕಬ್ಬಿಣವನ್ನು ಕಾಸಿ ಸುರಿದು ಅಂತ ತಿಳ್ಕೊಂಡ ತೀರ್ಮಾನ ಹೋಯ್ತು. ತೀರ್ಮಾನ ಆಯಿತು. ಇಂಥ ದಿವಸ ಎಲ್ಲ ಜನ ರಾಜ ಸಿಂಹಾಸನದ ಮೇಲೆ ಕುಳಿತು ಹೇಳುವಂಥ ಸಂದರ್ಭದೊಳಗೆ ಆ ದೃಶ್ಯವನ್ನು ಮಾಡುವಂಥ ಸಂದರ್ಭ ಬಂತು. ಯಾವಾಗ ಜನ ಎಲ್ಲ ಕಿಕ್ಕಿರಿದು ನಿಂತದ, ಆ ದುಗ್ಗ ಅನ್ನುವಂಥವನನ್ನು ಅಲ್ಲಿ ಕರೆಸ್ಯಾರ. ಇನ್ನೇನು ಎಲ್ಲರೂ ಆತನಿಗೆ ಕಿವಿಯೊಳಗೆ ಸೀಸ್ ಹಾಕುವುದಂತ ತೀರ್ಮಾನ ಮಾಡ್ಯಾರ. ಇಂಥ ಕಟಕರು ತೀರ್ಮಾನ ಮಾಡಿ ನಿಂತ ಸಂದರ್ಭದೊಳಗೆ ಇನ್ನೇನು ಈಗೋ ಆಗೋ ಇನ್ನೇನು ಸುರಿತಾರ ಅನ್ನುವಂಥ ಸಂದರ್ಭದೊಳಗೆ ಆ ಕಡೆಯಿಂದ ಒಬ್ಬ ಓಡಿ ಬಂದ. ಆ ಕಡೆಯಿಂದ ಒಬ್ಬ ಮಾದರಸರ ಮೇಲೆ ಕುಂತಿದ್ರು. ಇನ್ನೇನು 2 ನಿಮಿಷನ್ಯಾಗ ಜಜ್ಮೆಂಟ್ ಕೊಡೋರದಾರ ಅನ್ನೋದ್ರೊಳಗನ ಆ ಕಡೆಯಿಂದ ಸುದ್ದಿ ಬಂತು. ಏನಂತ ಸುದ್ದಿ ಬಂತು ಅಂದ್ರೆ ಮಹಾರಾಜರೇ ಅಂತ ತಿಳ್ಕೊಂಡು ಯಾಕೋ ಅಂತ ಕೇಳಿದ್ರು. ಏನಿಲ್ಲ, ನಿಮಗೆ ಗಂಡು ಮಗು ಹುಟ್ಟ್ಯದ. ಯಾವಾಗ ಗಂಡು ಮಗು ಹುಟ್ಟ್ಯದ ಅನ್ನುವಂಥ ಸುದ್ದಿ ರಾಜನಿಗೆ ಕಿವಿಗೆ ಬಿತ್ತೋ ಅವಾಗ ರಾಜ ಅಂದ, ಈ ಶಿಕ್ಷೆ ಮಾಪಿ ಅಂದವ. ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತಂದ್ರೆ ಆ ಕೆಲಸದ ಜೊತೆಗೆ ಒಳ್ಳೆಯದನ್ನು ಮಾಡಬೇಕು. ಅದಕ್ಕಾಗಿ ಇವನಿಗೆ ಹಾಕಿರುವಂಥ ಈ ಶಿಕ್ಷೆ ಏನದಲ್ಲ, ಈ ಶಿಕ್ಷೆ ಇದನ್ನು ಮಾಪಿ ಮಾಡೋದೈತಿ. ಅದಕ್ಕಾಗಿ ಇದರಿಂದ ಶಿಕ್ಷೆಯಿಂದ ಪಾರ ಮಾಡೋದೈತಿ ಅಂತ ತಿಳ್ಕೊಂಡು ನಿರ್ಣಯ ಆಯಿತು. ಯಾವಾಗ ಅಲ್ಲಿಂದ ನಿರ್ಣಯ ಆಯಿತು ಹೋದ್ರು ಈ ಕಡೆ ಬಸವಣ್ಣ ಜನಿಸಿದ. ಅದಕ್ಕಾಗಿ ಅಂತಾರೆ ಬಸವಣ್ಣ ಹುಟ್ಟುತ್ತಲೇನೆ ಏನು ಮಾಡಿದ, ದಲಿತ ಉದ್ಧಾರವನ್ನು ಮಾಡ್ತಾ, ದೀನ ದಲಿತರ ಉದ್ಧಾರವನ್ನು ಮಾಡ್ತಾ ಅಂತ ಬಸವಣ್ಣನವರ ಸುದ್ದಿಯನ್ನು ವಾರ್ತೆಯನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಕೂಡ ಬಹಳ ಒಂದು ಆನಂದ, ಸಂತೋಷ. ಹೀಗೆ ಬಸವಣ್ಣನವರು ಹುಟ್ಟಿದ ತಕ್ಷಣ ಇವೆಲ್ಲವೂ ಕೂಡ ನಡಿಲಿಕ್ಕೆ ಬಸವಣ್ಣ ಸಾಮಾನ್ಯನಲ್ಲ. ಒಬ್ಬ ಮಂತ್ರ ಪುರುಷನಾಗಿ ಆತ ಹೊರಹೊಮ್ಮದ. ಅದಕ್ಕಾಗಿ ಈ ತ್ರಿಪದಿ ಸಾಹಿತ್ಯದ ಹೆಣ್ಮಕ್ಳು ಬಹಳ ಚಂದ ಬರೀತಿರ್ತಾರೆ. ಒತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ. ಒತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ. ಸತ್ಯ ಶಿವ ಮಂತ್ರ, ನಿನ್ನೆಸರು ಬಸವಣ್ಣ. ಮರ್ತ್ಯದೊಳು ಮಂತ್ರ ಬಾಳುವುದಕ, ಮರ್ತ್ಯದೊಳು ಮಂತ್ರ ಬಾಳುವುದಕ. ಶರಣರ ನೆನದರ ಸರಗಿಯ ಇಟ್ಟಂಗ, ಶರಣರ ನೆನೆದರ ಸರಗಿಯ ಇಟ್ಟಂಗ. ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮಾನವೇ, ಶರಣರ ನೆನೆಯೋ ಎಲೆ ಮಾನವೇ. ಹೀಗೆ ಬಸವಣ್ಣ ಯಾವಾಗ ಜನಿಸಿ ಬಂದ ಆತನನ್ನು ಅನಂತ ರೀತಿಯಿಂದ ಕೊಂಡಾಡ್ತಾ ಎಲ್ಲರೂ ಹೊಗಳಿಕತ್ತಾರ. ಆ ರೀತಿಯಲ್ಲಿ ಬಸವಣ್ಣ ಜನಿಸಿ ಹೀನ ಉದ್ಧಾರ ಮಾಡ್ತಾನ. ಅವ್ರಿಗೆ ಯಾರು ಬಂದು ಭೇಟಿ ಆಗ್ತಾರ ಅನ್ನುವಂಥ ವಿಷಯ ನಾವು ನೀವೆಲ್ಲ ನಾಳಿನ ದಿನ ನೋಡೋಣ ಅಂತ